ಎಲ್ಲ ಪ್ರೀತಿಯ BA ವಿದ್ಯಾರ್ಥಿಗಳಿಗೆ ಆದರದ ಸ್ವಾಗತ. ಕೀರ್ತನೆಗಳು ಬರೆದವರು ಕನಕದಾಸರು. ಕುಲ ಕುಲ ಎಂದು ಹೊಡೆದಾಡದಿರಿ. ಹಿಂದಿನ ವಿಡಿಯೋದಲ್ಲಿ ಇದೇ ಕೀರ್ತನೆಗಳಲ್ಲಿ ಬರ್ತಕ್ಕಂತಹ ವ್ಯಾಸರಾಯರ ಹಾಗೂ ಪುರಂದರದಾಸರ ಕೀರ್ತನೆಗಳನ್ನು ಅದರ ಪಾಠಕ್ಕೆ ಅನುಗುಣವಾಗಿ ಪ್ರಶ್ನೋತ್ತರಗಳನ್ನು ಚರ್ಚಿಸಲಾಗಿದೆ. ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಬಹುದು. ಈ ವಿಡಿಯೋದಲ್ಲಿ ನಾವು ಕುಲ ಕುಲ ಎಂದು ಹೊಡೆದಾಡದಿರಿ ಕನಕದಾಸರು ಬರೆದಂತಹ ಈ ಕೀರ್ತನೆಯ ಒಂದು ಸಂದರ್ಭದಲ್ಲಿ ಸ್ಪಷ್ಟೀಕರಣ ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನು ಕಾಣಬಹುದಾಗಿದೆ. ಈಗ ಮೊದಲಾಗಿ ಸಂದರ್ಭದಲ್ಲಿ ಸ್ಪಷ್ಟೀಕರಣವನ್ನು ನೋಡೋಣ. 1. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಕನಕದಾಸರ ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯಿಂದ ಆಯ್ದುಕೊಳ್ಳಲಾಗಿದೆ. ಮಾನವರೆಲ್ಲರೂ ಸಮನಾಗಿರುವಾಗ ಕುಲವೆಂಬುದಿಲ್ಲ. ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂದು ವಿವರಿಸುವ ಸಂದರ್ಭದಲ್ಲಿ ಕನಕದಾಸರು ಈ ಮಾತನ್ನು ಹೇಳುತ್ತಾರೆ. ಸ್ಪಷ್ಟೀಕರಣ: ಎಲ್ಲರೂ ಕುಡಿಯುವ ನೀರು, ನಡೆಯುವ ನೆಲ, ಉಣ್ಣುವ ಅನ್ನ ಒಂದೇ ಆಗಿರುವಾಗ ಕುಲದ ವಿಚಾರ ಎನ್ನುವುದು ನಿಕೃಷ್ಟವಾದುದು. ಸಕಲ ಕುಲಕ್ಕೆಲ್ಲ ಜಲವೇ ತಾಯಿ. ಜಲದ ಕುಲವನ್ನು ಯಾರೂ ಬಲ್ಲವರಿಲ್ಲ. ಜಲಕ್ಕಿಲ್ಲದ ಕುಲ ಮನುಷ್ಯನಿಗಿರುವುದು ತರವಲ್ಲ. ಆದ್ದರಿಂದ ಜಲದ ಬೊಬ್ಬಳಿಯಂತೆ, ನೀರಿನ ಮೇಲಿನ ಗುಳ್ಳೆಯಂತೆ ಅಸ್ಥಿರವಾದ ದೇಹವನ್ನು ಮೆಚ್ಚಿ ಕೆಡದೆ ಪರಮಾತ್ಮನ ನೆಲೆಯನ್ನು ಅರಿತು ಆತನನ್ನು ನೆನೆದು ಜೀವನ ಸಾರ್ಥಕ ಮಾಡಿಕೊಳ್ಳಬೇಕೆನ್ನುತ್ತಾರೆ ಕನಕದಾಸರು. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ. ಎಲ್ಲವೂ ಹರಿಮಯವೆಂದು ತಿಳಿದು ಕಾಗಿನೆಲೆ ಆದಿಕೇಶವರಾಯನ ಚರಣಕಮಲವನ್ನು ಕೀರ್ತಿಸಬೇಕು. ಹೀಗೆ ಕೀರ್ತಿಸುವವನೇ ನಿಜವಾದ ಕುಲಜ ಎನ್ನುವುದು ಕನಕದಾಸರ ನಿಲುವು. ಇದನ್ನು ವಿವರಿಸುತ್ತಾ ಅವರು ಈ ಮೇಲಿನಂತೆ ಹೇಳುತ್ತಾರೆ. ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಕರ್ತೃ ಯಾರು? ಉತ್ತರ: ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆಯ ಕರ್ತೃ ಕನಕದಾಸರು. ಪ್ರಶ್ನೆ 2. ಕುಲ ಕುಲವೆಂದು ಹೊಡೆದಾಡದಿರಿ ಕೀರ್ತನೆ ತಿರುಳೇನು? ಉತ್ತರ: ಮಾನವರೆಲ್ಲರೂ ಸರಿ ಸಮಾನರು. ಕುಲವೆಂಬುದಿಲ್ಲ. ಪರಮಾತ್ಮನ ಒಲುಮೆಗೆ ಪಾತ್ರನಾದವನೇ ನಿಜವಾದ ಕುಲಜ ಎಂಬುದನ್ನು ಪ್ರತಿಪಾದಿಸುವುದು ಈ ಕೀರ್ತನೆಯ ತಿರುಳು. ಪ್ರಶ್ನೆ 3. ಮನುಜ ಏನೆಂದು ಹೊಡೆದಾಡುತ್ತಿದ್ದಾನೆ? ಉತ್ತರ: ಮನುಜ ಕುಲ ಕುಲವೆಂದು ಹೊಡೆದಾಡುತ್ತಿದ್ದಾನೆ. ಪ್ರಶ್ನೆ 4. ಸಕಲ ಕುಲಕ್ಕೆ ತಾಯಿ ಯಾವುದು? ಉತ್ತರ: ಸಕಲ ಕುಲಕ್ಕೆ ತಾಯಿ ಜಲ ಅಥವಾ ನೀರು. ಪ್ರಶ್ನೆ 5. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲದ್ದು ಯಾವುದು? ಉತ್ತರ: ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲದ್ದು ದೇಹ. ಪ್ರಶ್ನೆ 6. ಮನುಷ್ಯ ಅರಿಯಬೇಕಾದ ನೆಲೆ ಯಾವುದು? ಉತ್ತರ: ಮನುಷ್ಯ ಅರಿಯಬೇಕಾದ ನೆಲೆ ಪರಮಾತ್ಮನ ಅಸ್ತಿತ್ವದ್ದು. ಪ್ರಶ್ನೆ 7. ಸರ್ವೋತ್ತಮ ಯಾರು? ಉತ್ತರ: ಸರ್ವೋತ್ತಮ ಹರಿ. ಪ್ರಶ್ನೆ 8. ಕುಲಜ ಯಾರು? ಉತ್ತರ: ಕಾಗಿನೆಲೆ ಆದಿಕೇಶವರಾಯನ ಚರಣಕಮಲವನ್ನು ಕೀರ್ತಿಸುವವನೇ ನಿಜವಾದ ಕುಲಜ. ಇದಿಷ್ಟು ಎಲ್ಲ ಪ್ರಶ್ನೆಗಳಿಗೆ ಸ್ವಾರಸ್ಯಪೂರ್ಣವಾದ ಉತ್ತರವಾಗಿದೆ. ಪರೀಕ್ಷೆಯ ನಿಟ್ಟಿನಲ್ಲಿ ಕೇಳಬಹುದಾದಂಥ ಪ್ರಶ್ನೋತ್ತರಗಳ ಚರ್ಚೆಯನ್ನು ಈ ವಿಡಿಯೋದಲ್ಲಿ ನಾವು ಮಾಡಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಈ ಚಾನಲ್ ಮೇಲೆ ಇರಲಿ. ಇಂತಹ ಹೆಚ್ಚಿನ ಸ್ಫೂರ್ತಿದಾಯಕ ಮತ್ತು ಎಜುಕೇಷನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ಇದರ ಜೊತೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.